ಅಧ್ಯಕ್ಷರಾದ ಸಿ ಗಿರೀಶ್ ಅವರು ಅರಸೀಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಮಾಜಿ ನಗರಸಭೆ ಸದಸ್ಯರಾದ ಹರ್ಷವರ್ಧನ್, ಜೆಡಿಎಸ್ ಮುಖಂಡರಾದ ಮಾರುತಿನಗರ ರಮೇಶ್, ಎನ್ಡಿಎ ಮುಖಂಡರಾದ ರಮೇಶ್ ನಾಯ್ಡು, ಸವಿತಾ ಸಮಾಜದ ಅಧ್ಯಕ್ಷರಾದ ಕುಮಾರ್ ಮಾತನಾಡಿದರು. ಸುಮಿತ್ ಉಪಸ್ಥಿತರಿದ್ದರು. ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡಿದೆ. ನಿನ್ನೆ ಈಗ ಒಂದು 4-5 ದಿನದಿಂದ ನಡೆದಂತಹ ನಗರದಲ್ಲಿ ಎರಡೂ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳನ್ನ ನೋಡಿದ್ರಿ. ಹಾಗಾಗಿ ಇವತ್ತು ಅದಕ್ಕೊಂದು ಅಂತ್ಯ ಆಗ್ಬೋದು ಅನ್ನೋ ಒಂದು ಇದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ. ಮೊದಲನೇದಾಗಿ ನನ್ನ ಆತ್ಮೀಯರು ಸನ್ಮಿತ್ರರು ಆದಂತಹ ನಗರಸಭಾ ಅಧ್ಯಕ್ಷರಾದ ಸಮೀರ್ ಉಲ್ಲಾ ಅವರು ಕ್ಷಮೆ ಕೇಳಿದ್ದನ್ನ ತುಂಬೂರದಿಂದ ಸ್ವಾಗತ ಅಂತ ಅವರಿಗೆ ತಿಳಿಸ್ತಾ, ಏನ್ ನಿನ್ನೆ ಪತ್ರಿಕಾ ಹೇಳಿಕೆಯನ್ನ ನಮ್ಮ ಕಾಟಿಕೆರೆ ಉಮೇಶ್ ಅವರು, ಹಾಗೆ ನಮ್ಮ ಕಿಚೇಟಿ ಧರ್ಮಣ್ಣ ಅವರು, ಮತ್ತೆ ನಮ್ಮ ಇನ್ನೊಬ್ಬರು ಮಿತ್ರರು ಮುದ್ದಳ್ಳಿ ಲೋಕಣ್ಣ ಅವರು ಏನ್ ಪತ್ರಿಕಾ ಹೇಳಿಕೆ ನೀಡಿದ್ರು, ಅದರ ಬಗ್ಗೆ ಒಂದೆರಡು ಕ್ಲಾರಿಫಿಕೇಶನ್ಗೋಸ್ಕರ ಈ ಒಂದು ಹೇಳಿಕೆ. ಹಾಗೆ ಇನ್ನೊಂದು ನನ್ನ ಆತ್ಮೀಯರು ಅಣ್ಣನ ಸಮಾನರಾದಂತಹ ಮತ್ತೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಧರ್ಮಣ್ಣ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕೆ ಅಂದ್ರೆ ನೀವು MLA ಆಗ್ತೀರಾ ಅಂತ ಅವ್ರ ಬಾಯಲ್ಲಿ ಬಂದೋಗ್ತಿದೆ ಸಂತೋಷಣ್ಣ ಅವ್ರ ಬಗ್ಗೆ. ಹಾಗಾಗಿ ನಿಮ್ ಬಾಯಲ್ಲಿ ಬಂದಿದೆ ಧರ್ಮಣ್ಣ, ಮುಂದಿನ ಬಾರಿ ನೀವು ನಮ್ಮ ಜೊತೆ ಸೇರ್ಕೊಂಡು ಅವ್ರನ್ನ MLA ಮಾಡಕ್ಕೆ ನೀವು ಕೈ ಜೋಡಿಸ್ತೀರಾ ಅನ್ನೋ ಒಂದು ಆಶಾಭಾವನೆಯನ್ನ ಇಟ್ಕೊಂಡು, ಹಾಗೆ ನಮ್ಮ ಕಾಟಿಕೆರೆ ಉಮ್ಮಣ್ಣ ಅವರು ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ, ನಾನು ಈ ಒಂದು ಕೆಲಸವನ್ನ ನಾನೇ ಮಾಡ್ತಾ ಇರೋದು ಅಂತ. ಉಮ್ಮಣ್ಣ, ನೀವು ಏನು ಆ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀರಲ್ಲ, ನೀವು ಜೇರ್ಕಲ್ ಸಿದ್ದಪ್ಪನ ತುಂಬಾ ನಂಬ್ತೀರ, ನಾನು ಸಹ ನಂಬ್ತೀನಿ, ನಮ್ಮ ಲೋಕಣ್ಣ ಅವರು. ಯಾಕೆಂದ್ರೆ ಅವರು ಪಕ್ಕದಲ್ಲಿ ಅಲ್ಲೇ ಮುದ್ನಳ್ಳಿ, ನಿಮ್ದು ಪಕ್ಕದಲ್ಲಿ ಕಾಟಿಕೆರೆ, ಆ ಸಂವಿಧಾನದ ಹತ್ರದಲ್ಲಿ ಇರುವಂತ ಪುಣ್ಯವಂತರು ನೀವು. ನಾನು ನಾಳೆ ಸೋಮವಾರ ನಾಳೆ 11 ಗಂಟೆಯಿಂದ 12 ಗಂಟೆವರೆಗೂ ನಾನು ನನ್ನೆಲ್ಲ ಸಂಮಿತ್ರರು ಯಾದಾಪುರ ಬೆಟ್ಟದಲ್ಲಿ ನಿಮಗೋಸ್ಕರ ಕರ್ಪೂರ ಇಟ್ಕೊಂಡು ನಾವು ಕಾಯ್ತಿರ್ತೀವಿ. ನೀವು ಬಂದು ಕರ್ಪೂರ ಹಚ್ಚಿ ನಾವೇ ಆ ಕೆಲಸ ಮಾಡಿದೀವಿ ಅಂತೇಳಿ ಹೇಳಿಕೆ ಕೊಡ್ಬೇಕು. ಭಗವಂತ ನೀವು ಮಾಡಿದ ಆ ಕೆಲಸ ಅಂತ ನಾನು ಕರ್ಪೂರ ಹಚ್ಚಿ ನಾನು ಹೇಳಿಕೆ ಕೊಡ್ತೀನಿ. ಭಗವಂತ ಸತ್ಯ ಅಸತ್ಯನ ಭಗವಂತ ನೋಡ್ಕೊಳ್ಳಿ ಅಂತ ಹೇಳಿ. ಆದ್ರೆ ಹೆಣ್ಣಿನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಉಮ್ಮಣ್ಣವರು. ನಾನೆಲ್ಲಾದ್ರೂ ನನ್ನ ಪ್ರೆಸ್ ಮೀಟ್ ಅಲ್ಲಿ ನಾನು ಯಾವ್ದಾದ್ರು ಹೆಣ್ಣಿನ ಬಗ್ಗೆ ಮಾತಾಡಿದ್ರೆ ನಾನು ಮತ್ತೆ ನನ್ನ ಜೀವನದಲ್ಲಿ ನಾನು ರಾಜಕಾರಣನೇ ಮಾಡಲ್ಲ. ನಾನು ಆ ಪದ ಬಳಸೇ ಇಲ್ಲ. ನನ್ನನ್ನ ನಮ್ಮ ಅಪ್ಪ ಅಮ್ಮ ಸುಸಂಸ್ಕೃತ ನಾಗರಿಕರಾಗಿ ಮಾಡಿದ್ದಾರೆ. ಹೆಣ್ಣಿಗೆ ಎಲ್ಲಿ ಗೌರವ ಕೊಡಬೇಕು ಅನ್ನೋದನ್ನ, ಯಾರಿಗೆ ಎಲ್ಲಿ ಗೌರವ ಕೊಡಬೇಕು ಅನ್ನೋದನ್ನ ನನ್ನ ತಂದೆ ನನ್ನ ತಾಯಿ ಕಲಿಸಿದ ಕಾರಣ ನಾನು ಒಂದೇ ಒಂದು ಹೆಣ್ಣಿನ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಹೇಳ್ತಾ, ನಾಳೆ ನಿಮ್ಗೆ ಮತ್ತೆ ಲೋಕಣ್ಣ ಅವರಿಗೆ ದಯಮಾಡಿ ಯಾದಾಪುರ ಬೆಟ್ಟಕ್ಕೆ ಬಂದು ನಾವೇ ಕೆಲಸ ಮಾಡಿದೀವಿ ಅಂತ ನೀವು ಪ್ರಮಾಣ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂಡಿದ್ದೀನಿ. ಆ ಸಮಾಜದ ಜಾಗಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ರು ಗಿರೀಶ್ ಅವರು ಅಂದರೆ, ಇವತ್ತು ಅವರು ನಗರಸಭಾ ಸದಸ್ಯತ್ವ ಸ್ಥಾನವನ್ನೇ ಕಳ್ಕೊಂಡಿದ್ದಾರೆ ಆ ಸಾಮಾಜಿಕ ಜಾಗ ಉಳಿಸೋಕ್ಕೋಸ್ಕರ. ಆ ಕೃತಜ್ಞತೆನೂ ನಿಮ್ಗೆ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ನೀವೇನು ಕಳ್ಕೊಂಡಿಲ್ಲ, ನೀವೇನು ಕಳ್ಕೊಂಡಿಲ್ಲ, ಅವ್ರು ಕಳ್ಕೊಂಡಿದ್ದಾರೆ. ಅದೇನಾರ ಗೊತ್ತಿದೆಯಾ ನಿಮಗೆ? ಆ ವಿಚಾರ ಹೋದರೆ ನೀವು ಗಿರೀಶ್ ಅವ್ರ ವಿರುದ್ಧ ಒಂದು ಮಾತಾಡೋಂಗಿಲ್ಲ. ನೀವು ದುಡ್ಡೇ ಮುಖ್ಯ ಅಲ್ಲ, ಜೀವನ ಮಾಡೋಕ್ಕೆ ಒಂದು ಸ್ವಾಭಿಮಾನ ಅನ್ನೋದು ಮನುಷ್ಯನಿಗೆ ಇರಬೇಕು. ಅದು ಇಟ್ಕೊಂಡು ಮಾತಾಡ್ಬೇಕಾದ್ರೆ ಜವಾಬ್ದಾರಿ ಇರಿ. ನಿಮ್ಮ ಸಮಾಜಕ್ಕೋಸ್ಕರ ಅವ್ರ ಸ್ಥಾನ ಕಳ್ಕೊಂಡಿದ್ದಾರೆ, ನೀವೇನು ಕಳ್ಕೊಂಡಿಲ್ಲ ಸ್ವಾಮಿ, ನೀವೇನು ಕಳ್ಕೊಂಡಿಲ್ಲ. ನನಗೆ ಗೊತ್ತಿಲ್ಲ. ನೀವು ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಆ ಥರ ನೀವು ಆಗಿರೋದಾದರೆ ನೀವು ನಿಮ್ಮ ಮೂಲ ಕಾಂಗ್ರೆಸ್ಗರಾದಂಥ ಪ್ರಾಮಾಣಿಕರಾದಂಥ ವೆಂಕಟಮುನಿ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡಿಸಿದ್ರೆ ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ, ನೀವು ಮಾತಾಡೋದ್ರಲ್ಲಿ ಅರ್ಥ ಇದೆ. ಸುಮ್ಮನೆ ಈ ಓಲೈಕೆ ರಾಜಕಾರಣ ಇದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಸ್ವಾಭಿಮಾನವಾಗಿ ಇರಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಅಭಿವೃದ್ಧಿ ವಿಚಾರ ಮಾತಾಡಿದ್ದಾರೆ. ಏನು ನಗರಸಭೆಯ ಅಧ್ಯಕ್ಷರು ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ. ನನ್ನ ಕಾಲದಲ್ಲಿ ನೀನು ಎಷ್ಟು ಬಿಲ್ ತಗೊಂಡಪ್ಪ ಉಮ್ಮಣ್ಣ? 1.5 ಕೋಟಿ ಮೇಲೆ ಬಿಲ್ ನಾನು ಮಾಡ್ಕೊಟ್ಟಿದ್ದೀನಿ. ಅದಂದ್ರೆ ಅಭಿವೃದ್ಧಿ ಅಲ್ವಾ? ನಿನ್ನ ಹತ್ರ ನಾನು 1 ರೂಪಾಯಿ ಇಸ್ಕೊಂಡಿದ್ದೀನ? ನೀವು ಮತ್ತೆ ಇವ್ರು ಮಾಡಿದ್ದು ಅಂತ ಹೇಳಿ ನಾನು ಏನೂ ಇಲ್ಲ. ಮತ್ತೆ ನಾನು ಇಳಿಯೋ ಟೈಮಲ್ಲಿ ಇದೇ ಅಧ್ಯಕ್ಷರು ಅದೊಂದು ಸಬ್ಜೆಕ್ಟ್ ಮತ್ತೆ 1 ಕೋಟಿ ದುಡ್ಡು ಬೇಕಾಗಿತ್ತು. ಅದಕ್ಕೆ ಲ್ಯಾಂಡ್ ಅಫೇರ್ಸ್ ಅಲ್ಲಿ ಕೆಲಸ ಅದನ್ನ ತರಬಾರ್ದು ಮೀಟಿಂಗಿಗೆ ಅಂತ ತಡೆ ಮಾಡಿದ್ರು. ನಾನು ಅದನ್ನ ಆ ಸಬ್ಜೆಕ್ಟ್ ಮೀಟಿಂಗ್ ತಗೊಂಬಂದು ನಿನಗೆ ಪಾಸ್ ಮಾಡ್ಕೊಟ್ಟಿದ್ದೀನಿ. ಎಲ್ಲರೂ ವಿರೋಧದ ಕಡೆ ನನಗೆ ನೀನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತೀಯ. ಫಸ್ಟು ನೀವು ಮೂಲ ಕಾಂಗ್ರೆಸ್ ಇದ್ದೀರೋ ನಿಮ್ಮ ಸ್ಥಾನನ ಬಲಪಡಿಸ್ಕೊಳ್ಳಿ. ಅರಸೀಕೆರೆಯಲ್ಲಿ ಮೂಲೆ ಗುಂಪಾಗ್ತಿದ್ದೀರಾ ನೀವು ಮೂಲ ಕಾಂಗ್ರೆಸ್ ಅವರು. ದಯವಿಟ್ಟು ನಿಮ್ಮ ಸ್ಥಾನ ನೀವು ಇದನ್ನು ಉಳಿಸ್ಕೊಂಡು ಈಗ ಇದು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಿದೆಯಲ್ಲ ಉಮ್ಮಣ್ಣ, ನೀನು ಒಂದೇ ಒಂದು 6 ಜನರಲ್ ಮಾಡಿಸ್ಕೊಂಡು ನೀನು ಟಿಕೆಟ್ ತಗೊಂಡ್ಬಿಡ್ತೀನಿ ಕಾಂಗ್ರೆಸ್ ಇಂದ ಉಮ್ಮಣ್ಣ. ನಾನು ನಿನಗೆ ಕೇಳಿದ್ ಕೊಡ್ತೀನಿ ಉಮ್ಮಣ್ಣ. ನಿನ್ನ ಹಿಂದೆ ನಾನು ಓಡಾಡ್ತೀನಿ. ನೀನು 6 ಕ್ಷೇತ್ರಕ್ಕೆ ಒಂದು ಟಿಕೆಟ್ ತಗೊಂಡ್ ಬಾ ಉಮ್ಮಣ್ಣ, ಆಮೇಲೆ ಹೇಳ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಜಿ ಅಧ್ಯಕ್ಷರು ಗಿರೀಶ್ ಅಣ್ಣವ್ರು ಇವತ್ತು ಹೇಳಿದ್ದಾರೆ. ಇವತ್ತು ಅವ್ರಿಗೂ ಅಪೇಕ್ಷೆ ಇದೆ ಇಲ್ಲಿಗೆ ಅಂತ್ಯ ಆಗ್ಬೇಕು ಎಲ್ಲದು ಅಂತೇಳಿ. ಹಾಗಾಗಿ ನಾವು ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಗಿರೀಶ್ ಅಣ್ಣ, ನಮ್ಮ ಸದಸ್ಯರೆಲ್ಲ ಸೇರಿ ನಾವು ಕೂಡ ಅದೇ ರೀತಿ ಮುಂದುವರೆದು ಯಾವುದು ಈ ಥರ ವಿಚಾರ ವೈಯಕ್ತಿಕವಾಗಲಿ ರಾಜಕೀಯವಾಗಲಿ ಅದಾಗ್ದಂಗೆ ನಾವು ನೋಡ್ಕೊಂತೀವಿ. ಆದರೆ ಒಂದು ಫಾರ್ಮುಲಾ ಇದೆ ಸೈನ್ಸಲ್ಲಿ, ಎವ್ರಿ ಆಕ್ಷನ್ ದೆರ್ ಈಸ್ ಎ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಅದು ಫಾರ್ಮುಲಾ ಬರೀ ಸೈನ್ಸಲ್ಲ, ಎವ್ರಿ ಲೈಫ್ಗೂ ಅಳವಡಿಸುತ್ತೆ. ನೀವು ದ್ವೇಷ ಮಾಡಿದ್ರೆ ನಾವು ದ್ವೇಷ ಮಾಡ್ತೀವಿ, ನೀವು ಪ್ರೀತಿ ಮಾಡಿದ್ರೆ ನಾವು ಪ್ರೀತಿ ಮಾಡ್ತೀವಿ. ನೀವು ಆ ಎತ್ತರದ ಸ್ಥಾನದಲ್ಲಿದ್ದೀರಾ, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ. ಇನ್ನು ಏನ್ ಬೇಕು? 3 ಸರಿ ಅಧ್ಯಕ್ಷರಾಗಿದ್ದೀರಾ. ಆ ಪೊಸಿಷನ್ ಅಲ್ಲಿ ಇದ್ದು ಆ ಪ್ರೀತಿ ತೋರಿಸಿ ಎಲ್ಲರನ್ನೂ ಸೆಳಿಬೇಕು. ನೀವು ದ್ವೇಷ ಮಾಡಿ ಅವ್ರನ್ನೆಲ್ಲ ದಮನ ಮಾಡೋದು ಬಿಡಿ. 100% ಕೊಡ್ತೀವಿ. ನೀವು ಅದನ್ನ ಫಸ್ಟ್ ಫಾಲೋ ಮಾಡಿ. ನೀವು ಅದನ್ನ ಎಲ್ಲ ಪಬ್ಲಿಕ್ ಸೇವೆ ಮಾಡಕ್ಕೆ ನೀವು 3 ಸರಿ ಅವಕಾಶ ಕೊಟ್ಟಿದ್ದಾರೆ ಜನ. ಪಬ್ಲಿಕ್ ಡೆಮೋಕ್ರಸಿ ನೀವು ಹೇಳ್ದಂಗೆ ಆ ಸೇವೆನ ನೀವು ಯಾವ ತರ ಮಾಡಬೇಕು. 4 ಜನ ನಾನು ಇಲ್ದ ಹೋದ್ರು ಬೇಸತ್ತಿದ್ದಾರೆ. ಅದಕ್ಕೆ ಆ ಫಾರ್ಮುಲಾ ಗ್ಯಾಪ್ಸ್ಕೊಂಡು ನಾನು ಬರೀ ಸೈನ್ಸ್ ಅಲ್ಲ, ಅದು ನಮ್ಮ ಲೈಫಲ್ಲೂ ಅಳವಡಿಸ್ಕೋಬೇಕು. ಎವ್ರಿ ಆಕ್ಷನ್ ದೇರ್ ಇಸ್ ಎ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನೀವು ಪ್ರೀತಿ ತೋರಿಸಿದ್ರೆ ಮಾತ್ರ ನಮ್ಮಿಂದ ಪ್ರೀತಿ ಬರಕ್ ಸಾಧ್ಯ. ನೀವು ಆ ಒಳ್ಳೆತನ ಇದ್ರೆ ಮಾತ್ರ ನಮ್ಮಿಂದನೂ ಒಳ್ಳೆತನ ಬರಕ್ ಸಾಧ್ಯ. ಇಲ್ಲಾಂದ್ರೆ ಅದು ಮುಂದುವರಿತೆ. ನೀವು ದ್ವೇಷ ಮಾಡೋದು, ನಾವು ದ್ವೇಷ ಮಾಡೋದು, ಇದು ಮುಂದುವರಿತಾನೆ ಇರುತ್ತೆ. ಹಾಗಾಗಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ.